ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೇನೆ ಓಕೆ ನಂಗೆ ಕೊಟ್ಟಿರೋ ತೆಂಗಿನ ತಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕ್ವಾರಿ ಬರ್ಸ್ಕೊಂಬ. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿ ಚಿಡ್ದಿದ್ಯಾ ನಿಂಗೆ? ಪಾಪ ಆ ಹುಡುಗಿಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೆ ನಿನ್ ನೆಂಟಿಗಿಂತ ಕ್ವಾರೇನೆ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು. ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು. ಏನು ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನು ಹೇಳಿದ್ನಲ್ಲ ನಮ್ಮ ವಿಷಯಕ್ಕೆ ಯಾರು ಬಡಬಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ ನೋಡು, ಲೈ ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕಣ ಅವ್ರಪ್ಪ. ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು, ನಾನ್ ಮಾತಾಡ್ತೇನೆ, ನೀನ್ ಹೋಗು. ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು? ಮನೆನ ಕಾಡ? ತಪ್ಪು ಮಾಡಿರೋ ನಿಮ್ ತಮ್ಮನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ? ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತ? ಲೇ, ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ ಮೇಲೆ ತಿರುಗಿ ಬಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ ತಮ್ಮಂದಿರು ದುರಾತ್ಮರಮ್ಮ. ಅವ್ರಿಗೆ ಮದ್ವೆನೆ ಮಾಡ್ಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನೀನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೇನ್ ಬರ್ಸ್ಕೊಂಡ್ ಬರ್ತೀಯಮ್ಮ? ಬರ್ಸ್ಕೊಂಡ್ ಬರ್ತೀಯ ಅಲ್ವಾ?